Hello students, welcome back to Botany Bloom channel. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ KCT ಎಕ್ಸಾಮ್ಗೆ ಇನ್ನು ಸ್ವಲ್ಪನೇ ದಿನ ಇದೆ. ನೀವೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಡ್ರೆಸ್ ಕೋಡ್ ಬಗ್ಗೆ ಡೌಟ್ ಕೇಳಿದ್ರಿ ಲಾಸ್ಟ್ ವಿಡಿಯೋದಲ್ಲಿ. ಸೊ ಹಾಗಾಗಿ ನಾನು ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ. 2025 ನ KSCAB ಸರ್ಕ್ಯುಲರ್ ಅಲ್ಲಿ KE ವೆಬ್ಸೈಟ್ ಅಲ್ಲಿ ಎಲ್ಲೂ ಕೂಡ ಡ್ರೆಸ್ ಕೋಡಿನ PDF ಅಥವಾ ಏನು ಇನ್ಫಾರ್ಮೇಶನ್ ಬುಲೆಟಿನ್ ಇದೆ ಅಲ್ಲ ಅದನ್ನ ರಿಲೀಸ್ ಮಾಡಿಲ್ಲ. ಓಕೆ, ಸೊ ದಿಸ್ ಇಸ್ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್. ಏನಾದ್ರೂ ಚೇಂಜಸ್ ಇದ್ರೆ ಏನಾದ್ರು ಚೇಂಜಸ್ ಆಯ್ತು ಅದಕ್ಕಿಂತ ನೆಕ್ಸ್ಟ್ ಏನಾದ್ರು ಆಡ್ ಮಾಡಿದ್ರು ಅಥವಾ ಏನಾದ್ರು ಎಕ್ಸಂಪ್ಟ್ ಮಾಡಿದ್ರು ಅಂತ ಅಂದ್ರೆ ನಾನು ಆ ಅಪ್ಡೇಟ್ ನ ಮತ್ತೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಲ್ಲಿ ತನಕನೂ ಯಾಕೆ ವೇಟ್ ಮಾಡ್ತೀರಾ, ಸ್ವಲ್ಪ ಗೊತ್ತಿರ್ಲಿ, ಏನಾದ್ರು ಇಲ್ಲ ಅಂತಂದ್ರೆ ನೀವು ತಂದ್ಕೋಬಹುದು ಅಂತಂದೇಳಿ ಈ ವಿಡಿಯೋ ಮಾಡ್ತಾ ಇದೀನಿ. ಸೊ ಸಿ what and all type of dress are allowed and what and all type of dresses are not allowed and what you need to carry to the exam hall and what you need to not carry to the exam hall ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಬಾಯ್ಸ್ ತಗೊಂಡ್ರೆ ಏನು ನೀವೆಲ್ಲ ಹಾಕೋಬೇಕು ಡ್ರೆಸ್ ಎಕ್ಸಾಮಿಗೆ ಅಂತ ಅಂದ್ರೆ ಸಿಂಪಲ್ ಅಟೈರ್ ಇರ್ಬೇಕು. ಅಂತ ಅಂದ್ರೆ ಜಾಸ್ತಿ ಏನು ಜಾತ್ರೆ ಎಲ್ಲ ಕಲರ್ ಪ್ರಿಂಟ್ ಆಗಿರೋಂಥದ್ದು, ಏನು ಏನು ಮೈ ಲೈಫ್ ಮೈ ರೂಲ್ಸ್ ಆ ತರ ಏನೋ ಪ್ರಿಂಟೆಡ್ ಏನೋ ಸಮಥಿಂಗ್ ಬರ್ದಿರೋಂಥದ್ದೆಲ್ಲ ಪ್ರಿಂಟ್ ಇರೋಂಥದ್ದು ಅಥವಾ ಪ್ಯಾಕೆಟ್ಸ್ ಇರೋಂಥದ್ದು ಟಿ ಶರ್ಟಿಗೆ, ಮತ್ತೆ ಏನು ಏನಾದ್ರೂ ಡಿಸೈನ್ ಇರೋಂಥದ್ದು ಆ ತರದ್ದು ಹಾಕೋಬಾರ್ದು. ಸಿಂಪಲ್ ಪ್ಲೇನ್ ಇರ್ಬೇಕು. ಓಕೆ, ಸೊ ಟಿ ಶರ್ಟ್ ಪ್ಲೇನ್ ಇರಬೇಕು. ಕಾಲರ್ ಇರುವಂತದ್ದು ಅವಾಯ್ಡ್ ಮಾಡಬೇಕು. ಫುಲ್ ಸ್ಲೀವ್ಸ್ ಇರುವಂತದ್ದು ಅವಾಯ್ಡ್ ಮಾಡಬೇಕು. ಸೊ ಯಾಕೆ ಅದನ್ನೆಲ್ಲ ಹೇಳ್ತಿರ್ತಾರೆ ಅಂತಂದ್ರೆ ಫುಲ್ ಸ್ಲೀವ್ಸ್ ಇಟ್ಕೆ ಹಾಕೊಂಬಂದ್ರೆ ನೀವ್ ಏನಾದ್ರೂ ಮತ್ತೆ ಕಾಪಿ ಮಾಡ್ಬಿಡ್ತೀರಾ, ಏನಾದ್ರೂ ಗ್ಯಾಜೆಟ್ಸ್ ಇಟ್ಕೊಂಡ್ಬರ್ತೀರಾ ಸಣ್ಣ ಸಣ್ಣದ ಒಳಗಡೆ ಅಂತ ಹೇಳಿ ಆತರ ಹೇಳ್ತಾರೆ. ಸೊ ಹಾಫ್ ಸ್ಲೀವ್ಸ್ ಇರ್ಬೇಕು. ಈ ರೀತಿ ಹಾಫ್ ಸ್ಲೀವ್ಸ್ ಇರುವಂತದ್ದು ಬಾಯ್ಸ್ ಆಗಿರ್ಲಿ ಗರ್ಲ್ಸ್ ಆಗಿರ್ಲಿ ಈ ಹಾಫ್ ಸ್ಲೀವ್ಸ್ ಇರ್ಬೇಕು, ಫುಲ್ ಸ್ಲೀವ್ಸ್ ಇರಬಾರ್ದು. ಓಕೆ, ಮತ್ತೆ ಜಾಸ್ತಿ ಬಟನ್ಸ್ ಇರುವಂತದ್ದು ಆ ತರದೆಲ್ಲ ಇರಬಾರ್ದು ಶರ್ಟ್ ಮೇಲೆ. ಸಿಂಪಲ್ ಪ್ಲೇನ್ ಟಿ ಶರ್ಟ್ ಇರ್ಬೇಕು. ಜೊತೆಗೆ ಪ್ಯಾಂಟ್, ಜೀನ್ಸ್ ಪ್ಯಾಂಟ್ ಆಕ್ಚುಲಿ ಇಲ್ಲ ಅಂತ ಬರ್ದಿದ್ದಾರೆ, ಬಟ್ ದೇ ವಿಲ್ ಅಲೋ. ಓಕೆ, ಸೊ ನಾರ್ಮಲ್ ಸ್ಟ್ರೇಟ್ ಕಟ್ ಪ್ಯಾಂಟ್ ಜೀನ್ಸ್ ಇದೆ ಅಂತಂದ್ರೆ ಅಲೋ ಮಾಡ್ತಾರೆ. ಅದು ಬಿಟ್ಟು ವೈಡ್ ಲೆಗ್ ಇರುವಂತದ್ದು ಮತ್ತೆ ಕಾರ್ಗೋ ಪ್ಯಾಂಟ್ಸ್ ಇರುವಂತದ್ದು, ಜಾಸ್ತಿ ಪ್ಯಾಕೆಟ್ಸ್ ಇರುವಂತದ್ದು ಆ ರೀತಿ ಪ್ಯಾಂಟ್ಗಳನ್ನೆಲ್ಲ ನೀವು ಹಾಕೊಂಡು ಹೋಗ್ಬೇಡಿ. ಓಕೆ, ಸೊ ಐನೋ ಇವಾಗ ಅದೇ ಟ್ರೆಂಡಿಂಗ್ ಅಲ್ಲಿ ಇರೋದು, ಅದನ್ನೆಲ್ಲ ತಗೊಂಡಿರ್ತೀರಾ, ಬಟ್ ಸ್ಟಿಲ್ ಹಳೇದಿದೆ ಅಲ್ಲ ನಿಮ್ಮ ಓಲ್ಡ್ ಏನು ಸ್ಕಿನ್ನಿ ಫಿಟ್ ಅಥವಾ ಪೆನ್ಸಿಲ್ ಕಟ್ ಅಥವಾ ಸ್ಟ್ರೇಟ್ ಕಟ್ ಪ್ಯಾಂಟ್ಸ್ ಇದೆ ಅಲ್ಲ ಅದನ್ನ ಹಾಕೊಂಡೋಗಿ. ಓಕೆ, ಸೊ ಅಂತ ಪ್ಯಾಂಟ್ ಇದ್ರೆ ಓಕೆ. ಇಲ್ಲ ಅಂತ ಅಂದ್ರೆ ಯಾವ್ದಾದ್ರು ಫಾರ್ಮಲ್ ಪ್ಯಾಂಟ್ಸ್ ಇರ್ತಾರಲ್ಲ, ಕ್ಯಾಶುವಲ್ ಪ್ಯಾಂಟ್ ಇರುತ್ತಲ್ಲ ಅದನ್ನ ಹಾಕೊಂಡು. ಜೊತೆಗೆ ಕುರ್ತಾ ಪೈಜಾಮ ಇರೋದಿಲ್ಲ. ಮತ್ತೆ ಹೇಳಿದ್ನಲ್ಲ ಅದೇ ರೀತಿ ಪ್ರಿಂಟ್ ಇರುವಂತದ್ದು ಅಥವಾ ಏನಾದ್ರೂ ಡಿಸೈನ್ ಇರುವಂತದ್ದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಜೊತೆಗೆ ಖಡ್ಗ ಹಾಕೊಂಡಿರ್ತಾರೆ ಬಹಳ ಜನ, ಬ್ರೇಸ್ಲೆಟ್ ಖಡ್ಗ ಹಾಕಿರ್ತೀರಲ್ಲ ಬಾಯ್ಸ್ ನೀವು, ಸೊ ಬೆಳ್ಳಿದು ಖಡ್ಗ ಅದನ್ನ ನೀವು ತೆಗೆದು ಹೋಗ್ಬೇಕು. ಓಕೆ, ಮತ್ತೆ ಚೈನ್ ಲಾಕೆಟ್ ಇದ್ರೆ ಅದನ್ನು ತೆಗಿಬೇಕು. ಒಬ್ಬೊಬ್ರು ಪಿಯರ್ಸಿಂಗ್ ಮಾಡಿಸಿರ್ತಾರೆ ಇಯರ್ಗೆ, ಇಲ್ಲಿ ಒಂದು ಸ್ಟೋನ್ ಹಾಕಿರ್ತಾರಲ್ಲ ಅಂತದ್ದು, ಅದನ್ನೆಲ್ಲ ಏನು ಹಾಕೊಂಡ್ ಹೋಗ್ಬಾರ್ದು. ಏನು ಶೋಕಿ ಮಾಡ್ಬೇಡಿ. ಜಸ್ಟ್ ಸಿಂಪಲ್ ಏನು ಆಕ್ಸೆಸರೀಸ್ ಇಲ್ಲದೆ ಸಿಂಪಲ್ ನಾರ್ಮಲ್ ಡ್ರೆಸ್ ಇರಬೇಕು. ಇನ್ನ ಚಪ್ಪಲ್ ವಿಚಾರಕ್ಕೆ ಬಂದ್ರೆ ಶೂಸ್ ನಾಟ್ ಅಲೋಡ್. ನಾರ್ಮಲ್ ಫ್ಲಿಪ್ ಫ್ಲಾಪ್ಸ್ ಅಥವಾ ಸ್ಲೈಡರ್ಸ್ ಇರುತ್ತಲ್ಲ ಅದನ್ನ ಹಾಕೊಂಡೋಗಿ. ಓಕೆ, ಸೊ ಅದ್ರಲ್ಲಿನು ಮತ್ತೆ ಹಾಫ್ ಕ್ರಾಕ್ಸ್ ಹಾಕೊಂತೀವಿ, ಅಲ್ಲಿ ಹಾಫ್ ಕವರ್ ಆಗುತ್ತೆ ಮುಂದ್ಗಡೆ ಕಾಲಿಗೆ ಅಂತಂದ್ರೆ ಅಂತದನ್ನ ಏನು ಬೇಡ. ನಾರ್ಮಲ್ ಫ್ಲಿಪ್ ಫ್ಲಾಪ್ಸ್ ಇರುತ್ತೆ ಅಲ್ವಾ, ಸೊ ಅಂತದನ್ನ ಅಥವಾ ಸ್ಲೈಡರ್ಸ್ ಇರುತ್ತಲ್ಲ ಅದನ್ನ ಹಾಕೊಂಡೋಗಿ. ಓಕೆ, ನೆಕ್ಸ್ಟ್ ಮಾಸ್ಕ್ ಆ ರೀತಿ ಏನು ಹಾಕೊಂಡು ಹೋಗಂಗಿಲ್ಲ. ಕ್ಯಾಪ್ ಹಾಕಂಗಿಲ್ಲ. ಜಾಕೆಟ್ ಆಗಿರ್ಬೋದು ಅಥವಾ ಎರಡೆರಡು ಕ್ಲಾತಿಂಗ್ಸ್ ಇರುತ್ತೆ ಅಲ್ವಾ, ಒಂದು ಜಾಯಿಂಟ್ ಇರುವಂತದ್ದು, ಒಳಗಡೆ ಟಿ ಶರ್ಟಿಗೆ ಮೇಲ್ಗಡೆ ಜಾಕೆಟ್ ಜಾಯಿಂಟ್ ಇರುವಂತದ್ದು ಅಂತದ್ದು, ಅಥವಾ ಹುಡಿ ಇರ್ಬೋದು, ಅಂತದ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಸ್ಯಾಂಡಲ್ಸ್ ಹಾಕೊಂಡು ಹೋಗ್ಬೋದು. ಅದು ಏನು ನಾರ್ಮಲ್ ಸ್ಯಾಂಡಲ್ಸ್ ಎಲ್ಲ ಬರುತ್ತಲ್ಲ ಅಂತದ್ ಹಾಕೊಂಡು ಹೋಗ್ಬೋದು. ಬಟ್ ಅದಕ್ಕೆ ಕೆಳಗಡೆ ಹೀಲ್ಸ್ ಸೋಲ್ ಏನಿರುತ್ತಲ್ಲ ಅದು ಫ್ಲಾಟ್ ಇರ್ಬೇಕು, ಹೈ ಇರಬಾರ್ದು ಅದಕ್ಕೆ. ಓಕೆ, ಸೊ ದಪ್ಪ ಸ್ಯಾಂಡಲ್ಸ್ ಬರ್ತದೆ ಅಲ್ಲ ಅಂತದೆಲ್ಲ ನೀವು ಹಾಕೊಂಡು ಹೋಗ್ಬೇಡಿ. ಸೊ ಇದು ಬಾಯ್ಸ್. ಇನ್ನು ಏನಾದ್ರೂ ನಿಮಗೆ ಡೌಟ್ ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ನಾನು ಅದನ್ನ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ವಾಚಸ್ ಕೂಡ ಅಲೋ ಇರಲ್ಲ. ಓಕೆ, ನೆಕ್ಸ್ಟ್ ಗರ್ಲ್ಸ್ ಬಂದ್ರೆ ನೀವು ಅಷ್ಟೇ ಸಿಂಪಲ್ ಡ್ರೆಸ್ ಹಾಕಿ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಜೀನ್ಸ್ ಅಲೋ ಇಲ್ಲ, ಬಟ್ ಸಿಂಪಲ್ ಜೀನ್ಸ್ ಇತ್ತು, ಪ್ಲೇನ್ ಜೀನ್ಸ್ ಇತ್ತು ಅಂತ ಅಂದ್ರೆ ಇಟ್ ಈಸ್ ಓಕೆ.
ನಾರ್ಮಲ್ ಆಗಿ ಕುರ್ತಾ ಮತ್ತೆ ಲೆಗಿನ್ಸ್ ಅಥವಾ ಚೂಡಿ ಇರುತ್ತಲ್ಲ ಅದನ್ನ ಹಾಕೊಂಡೋಗಿ, ಸಿಂಪಲ್ ಒಂದ್ ಚೂಡಿ ಇರುತ್ತಲ್ಲ ಅದನ್ನ, ಅದ್ರ ಮೇಲೆ ಜರ್ದೋಸಿ ಮತ್ತೆ ಎಂಬ್ರಾಯ್ಡ್ರಿ ಡಿಸೈನ್ ಇರುವಂತದ್ದು, ಫ್ಲೋರಲ್ ಡಿಸೈನ್ ಇರುವಂತದ್ದು ಜಾಸ್ತಿ, ಅಥವಾ ಎಲ್ಲಾದ್ರೂ ಬ್ರಾಷಸ್ ಇರುತ್ತೆ ಅಲ್ವಾ, ಫ್ಲವರ್ ತರ ಇಲ್ಲಿ ಒಂದು ಬ್ರಾಶ್ ಬಂದಿರೋಂಥದ್ದು ಇಲ್ಲಿ ಇಲ್ಲಿ, ಆ ತರದ್ದೆಲ್ಲ ಅವಾಯ್ಡ್ ಮಾಡ್ಬೇಕು. ಡ್ರೆಸ್ ಮೇಲೆ ಏನು ಜಾಸ್ತಿ ಓವರ್ ಆಗಿರ್ಬಾರ್ದು, ಸಿಂಪಲ್ ಡ್ರೆಸ್ ಇರ್ಬೇಕು, ಪ್ಲೇನ್ ಡ್ರೆಸ್, ಸಿಂಪಲ್ ಲೈಟ್ ಕಲರ್. ಓಕೆ, ಸೊ ನೋಡಿದ ತಕ್ಷಣ ಏನು ರಿಜೆಕ್ಟ್ ಮಾಡದೇ ಇರೋ ತರ ಡ್ರೆಸ್ ನೀವು ಹಾಕೊಂಡು ಹೋದ್ರೆ ಚೆನ್ನಾಗಿ, ಸುಮ್ನೆ ಅಲ್ಲಿ ಎಕ್ಸಾಮ್ ಹಾಲ್ ಅಲ್ಲಿ ಟೆನ್ಷನ್ ಯಾಕೆ. ಓಕೆ, ಸೊ ಪ್ಲೇನ್ ಸಿಂಪಲ್ ಚೂಡಿ ಇದ್ರೆ ಅದು ಓಕೆ. ನೀವು ಯೂನಿಫಾರ್ಮ್ ಹಾಕೊಂಡು ಹೋಗ್ತೀರಾ ಅಂದ್ರೆ ದಟ್ ಈಸ್ ಆಲ್ಸೋ ಅಲೌಡ್. ಓಕೆ, ಮತ್ತೆ ಇನ್ನು ಅದೇ ಜಾಸ್ತಿ ಬಟನ್ಸ್ ಟೈಪ್ ಇರುವಂತದ್ದು, ಒಬ್ಬೊಬ್ರದ್ದು ಕುರ್ತಾಗೆ ಕಂಟಿನ್ಯೂ ಇಲ್ಲಿಂದ ಇಲ್ಲಿ ಕೆಳಗ್ ತನಕ ಬಟನ್ಸ್ ಬಂದಿರುತ್ತಲ್ಲ, ಆ ತರದೆಲ್ಲ ಅವಾಯ್ಡ್ ಮಾಡಿ, ಪ್ಲೇನ್ ಕುರ್ತಾ ಹಾಕೊಳ್ಳಿ. ಓಕೆ, ನೆಕ್ಸ್ಟ್ ಫುಲ್ ಸ್ಲೀವ್ಸ್ ಇರಬಾರ್ದು, ಹಾಗೇನೆ ಅದೇ ಬ್ರೋಷಸ್ ಅದೆಲ್ಲ ಹೇಳಿದ್ನಲ್ಲ ಆ ರೀತಿ ಡಿಸೈನ್ ಇರುವಂತದ್ದು ಏನು ಇರಬಾರ್ದು. ಓಕೆ, ನೆಕ್ಸ್ಟ್ ಹೀಲ್ಸ್ ವೆಡ್ಜಸ್ ಆಗಿರ್ಬೋದು, ಅಥವಾ ಇಷ್ಟ ಹೀಲ್ಸ್ ಇದೆ ನಡೆಯುತ್ತಲ್ಲ ಮ್ಯಾಮ್ ಹಂಗೆ ಹೆಂಗೇನೋ ಬೇಡ, ಸುಮ್ನೆ ಯಾಕೆ ತಲೆನೋವು. ಏನಿರ್ಬೇಕು ಅಂದ್ರೆ ಸೋಲ್ ಏನಿರ್ಬೇಕು, ಫ್ಲಾಟ್ ಇರ್ಬೇಕು. ಓಕೆ, ಲೈಕ್ ಸ್ಲೈಡರ್ಸ್, ಫ್ಲಿಪ್ ಫ್ಲಾಪ್, ಸ್ಯಾಂಡಲ್ಸ್ ಯಾವ್ದಾದ್ರು ಹಾಕೊಂಡೋಗಿ. ಓಕೆ, ನೆಕ್ಸ್ಟ್ ಇದು ಮಂಗಲ್ಸೂತ್ರ ಮಾಂಗಲ್ಯ ಬಿಟ್ಟು ಇನ್ನು ಬೇರೆ ಅಕ್ಸೆಸರೀಸ್ ಏನಿದೆ ಅದನ್ನ ಹಾಕ್ಬೇಡಿ. ನೋಸ್ ಪಿನ್ ಹಾಕೊಂತೀವಿ, ಇಯರಿಂಗ್ ಹಾಕೊಂತೀವಿ, ಸುಮ್ನೆ ಅಲ್ಲಿ ಹೋದ್ಮೇಲೆ ತೆಗೀರಿ ಅಂತ ಅಂದ್ರೆ ಕಷ್ಟ ಯಾಕೆ. ಸೊ ಹಂಗಾಗಿ ತೆಗೆದು ಹೋದ್ರೇನೆ ಒಳ್ಳೇದು. ನೋಸ್ ಪಿನ್ ಸಣ್ಣದಿದ್ರೆ ಅಲೋ ಮಾಡ್ತಾರೆ, ಸ್ಟಿಲ್ ಯಾಕೆ ಅವರಿಗೆ ತುಂಬಾ ಸ್ಟ್ರಿಕ್ಟ್ ಆಗಿ ನಡೆಸ್ತಾ ಇದ್ರು, ಕೆಲವೊಬ್ರು ಅದನ್ನ ಬ್ಲೂಟೂತ್ ತರ ಏನಾದ್ರು ತಗೊಂಡು ಯೂಸ್ ಮಾಡ್ತಾರೆ ಅಂತ ರೀಸನ್ನಿಗೆ ಆ ರೀತಿ ಏನೇನ್ ಮೆಟಲ್ ಐಟಮ್ಸ್ ಏನೇನಿದೆ, ಗೋಲ್ಡ್ ಮೆಟಲ್ಸ್ ಏನೇನ್ ಐಟಮ್ಸ್ ಇದೆ ಎಲ್ಲದನ್ನು ಅವಾಯ್ಡ್ ಮಾಡ್ಬೇಕು. ಓಕೆ, ಸೊ ಬೇರ್ ಹ್ಯಾಂಡ್ಸ್, ಖಾಲಿ ಕೈಯಲ್ಲಿ ಹೋಗಿ ಏನು ಹಾಕ್ಬೇಡಿ. ರಿಂಗ್ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಲಾಕೆಟ್ಸ್, ಕಾಲ್ಗೆಜ್ಜೆ, ಇವನ್ನೆಲ್ಲ ಅವಾಯ್ಡ್ ಮಾಡಿ. ಓಕೆ, ನೆಕ್ಸ್ಟ್ ನೀವು ಕೂಡ ಮಾಸ್ಕ್ ಆಗಿರ್ಬೋದು ಅಂತದಿಂತದ್ದು ಏನೂ ಹಾಕೊಂಡು ಹೋಗ್ಬೇಡಿ. ನೆಕ್ಸ್ಟ್ ಮೊಬೈಲ್, ಏನು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇದೆಲ್ಲ, ಬ್ಲೂಟೂತ್ ಆಗಿರ್ಬೋದು, ಕ್ಯಾಲ್ಸಿ, ಇದೆಲ್ಲ ಗೊತ್ತಿರೋಂಥದ್ದೇ, ಮತ್ತೊಂದ್ಸರಿ ಹೇಳ್ತಾ ಇದೀನಿ. ಅಪ್ಪಿ ತಪ್ಪಿನೂ ತಗೊಂಡೋದ್ರೆ ಏನ್ ಮಾಡ್ಬೇಕು ಅಂತ ನೀವೇನಾದ್ರೂ ಕೇಳಿದ್ರೆ, ಅಲ್ಲಿ ನೋಡ್ಕೊಳಕ್ಕೆ ಯಾರು ಇರೋದಿಲ್ಲ ಆಕ್ಚುಲಿ. ನೀವು ಬ್ಯಾಗಲ್ಲಿ ಇಟ್ಟು ಹೊರಗಡೆ ಇಡ್ತೀರಾ ಅಂತಂದ್ರೆ ಅಲ್ಲಿ ನಿಮ್ಮ ಆ ಏನು ತಗೊಂಡೋಗಿರ್ತೀರಲ್ಲ ಆ ಎಲ್ಲದನ್ನು, ಬ್ಯಾಗ್ ಅಲ್ಲಿ ಇರುವಂತಹ ಐಟಮ್ಸ್ ಎಲ್ಲದನ್ನು, ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ. ಸೊ ಹಂಗಾಗಿ ಯು ಕ್ಯಾನ್ ಲೈಕ್ ಯು ಶುಡ್ ಅವಾಯ್ಡ್ ಆಲ್ ದಿಸ್. ಓಕೆ, ಸೊ ವಾಚಸ್ ಇಲ್ಲದೆ ಮತ್ತೆ ಹೆಂಗೆ ಟೈಮ್ ಮ್ಯಾನೇಜ್ ಮಾಡೋದು ಅಂತ ಅಂದ್ರೆ, ಅದಕ್ಕೆ ಅಂತಂದೇಳಿ ಸಪ್ರೇಟ್ ಆಗಿ ಬೆಲ್ ಸಿಸ್ಟಮ್ ಇದೆ, ಅಥವಾ ಅಲ್ಲಿ ಕ್ಲಾಕ್ ಅಲ್ಲಿನೂ ಕೂಡ ಹಾಕಿರ್ತಾರೆ ನಿಮಗೆ, ಅಥವಾ ಅವರೇನೆ ಒಂದು 20 ಮಿನಿಟ್ಸಿಗೆ ಒಂದ್ಸರಿ, ಹಾಫ್ ಎನ್ ಅವರ್ಗೆ ಒಂದ್ಸರಿ ನಿಮಗೆ ಅಲ್ಲಿ ಹೇಳ್ತಿರ್ತಾರೆ, ಇನ್ವಿಜಿಲೇಟರ್ ಇಷ್ಟು ಟೈಮ್ ಆಗಿದೆ ಅಂತಂದೇಳಿ, ಅದ್ ನಿಮಗೆ ಗೊತ್ತಾಗುತ್ತೆ, ಅದ್ರ ಬಗ್ಗೆ ಚಿಂತೆ ಬೇಡ. ಬೆಲ್ ಟೈಮಿಂಗ್ಸ್ ಬಗ್ಗೆ ನಾನು ಮತ್ತೊಂದು ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಗೊತ್ತಾಯ್ತು. ಸೊ ಸಪ್ರೇಟ್ ಏನೇನ್ ರೂಲ್ಸ್ ಇದೆ, ಅದಕ್ಕೆ ಯಾವಾಗ ಎಷ್ಟೆಷ್ಟು ಬೆಲ್ ಇರುತ್ತೆ, ಏನೇನು ವಾರ್ನ್ ಇರುತ್ತೆ ಬೆಲ್ಲಿಂದು ಅಂತಂದೇಳಿ ಎಲ್ಲದನ್ನು ಹೇಳ್ತೀನಿ. ಸೊ ಹಂಗಾಗಿ ನೀವು ರಿಸ್ಟ್ ವಾಚ್, ನಾರ್ಮಲ್ ಅನಲಾಗ್ ವಾಚ್ ಆಗಿರ್ಬೋದು, ಹೆಲ್ತ್ ಬ್ಯಾಂಡ್ ಆಗಿರ್ಬೋದು, ಅಥವಾ ಸ್ಮಾರ್ಟ್ ವಾಚ್ ಆಗಿರ್ಬೋದು, ಏನನ್ನೂ ಕೂಡ ತಗೊಂಡ್ ಹೋಗ್ಬೇಡಿ. ಪೌಚ್ ಆಗಿರ್ಬೋದು, ಪೆನ್ಸಿಲ್, ಇರೇಸರ್, ಪೇಪರ್, ಇದನ್ನೆಲ್ಲ ಅವಾಯ್ಡ್ ಮಾಡಿ. ಜಸ್ಟ್ ಕ್ಯಾರಿ ಅಡ್ಮಿಟ್ ಕಾರ್ಡ್, ಮತ್ತೆ ಏನು ID ಕಾರ್ಡ್, ವ್ಯಾಲಿಡ್ ಒಂದು ID ಪ್ರೂಫಿಗೆ ಯಾವ್ದಾದ್ರು ಒಂದು ತಗೊಂಡ್ ಹೋಗ್ಬೇಕಂತ, ನೀವು ಆಧಾರ್ ಕಾರ್ಡು ತಗೊಂಡ್ ಹೋಗ್ತೀರಾ. ಓಕೆ, ಅದ್ರ ಜೊತೆಗೆ ಪೆನ್ ಯಾವ್ದು ತಗೊಂತೀರಾ ಅಂದ್ರೆ ಬಾಲ್ ಪೆನ್ ತಗೊಳ್ಳಿ, ಇಂಕ್ ಪೆನ್ ಬೇಡ. ಓಕೆ, ಸೊ ಇದು ಜೆಲ್ ಪೆನ್ ಬೇಡ, ಇಂಕ್ ಪೆನ್ ಬೇಡ, ಬಾಲ್ ಪೆನ್ ತಗೊಂತೀರಾ, ಅದ್ರಲ್ಲೂ ಬ್ಲಾಕ್ ಅಥವಾ ಬ್ಲೂ ಎರಡು ಹಿಡ್ಕೊಂಡು ಹೋಗಿ. ಒಂದೇನಾದ್ರೂ ಕೈ ಕೊಡ್ತು ಅಂದ್ರೆ ಇನ್ನೊಂದು ಇರುತ್ತೆ ಅಂತಂದ್ರೆ. ಓಕೆ, ಸೊ ಎರಡನ್ನೂ ಕೂಡ ಸ್ಟಾರ್ಟಿಂಗ್ ಸ್ವಲ್ಪ ಬರ್ದು ಗೀಚ್ಕೊಂಡು ಒಂದ್ ಸ್ವಲ್ಪ ರೆಡಿ ಮಾಡ್ಕೊಂಡು ಹೋಗಿ ಪೆನ್ನ. ಆಮೇಲೆ ಅಲ್ಲಿ ಕುತ್ಕೊಂಡು ಗೀಚಿ ಬರೀಲಿಲ್ಲ ಅಂತಂದೇಳಿ ಆ ಪೇಪರ್ನೇ ಹೋಲ್ ಮಾಡಿಡ್ತೀರ. ಓಕೆ, ಸೊ OMR ಫಿಲ್ ಮಾಡ್ಬೇಕಾದ್ರೆ, ಸೊ ಆ ರೀತಿ ಏನು ಮಾಡಕ್ ಹೋಗ್ಬೇಡಿ. ಹೊಸ ಪೆನ್ ಡೈರೆಕ್ಟ್ ಆಗಿ ಎಕ್ಸಾಮ್ ಹಾಲಿಗೆ ತಗೊಂಡೋಗಕ್ಕಿಂತ ಮುಂಚೆ ಒಂದ್ಸರಿ ಅದರಿಂದ ಹಿಂದಿನ ದಿನ ಒಂದ್ ಸ್ವಲ್ಪ ಬರ್ದು ಪ್ರಾಕ್ಟೀಸ್ ಮಾಡಿ ಅದರಿಂದ. ಓಕೆ, ಅಂದ್ರೆ ಪೆನ್ ರೆಡಿ ಇರ್ಬೇಕು. ಓಕೆ, ನೆಕ್ಸ್ಟ್ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಎಲ್ಲ ಇರುತ್ತೆ, ಅಲ್ಲಿನೂ ಕೂಡ ವಾಟರ್ ಪ್ರೊವೈಡ್ ಮಾಡ್ತಾರೆ. ಸೊ ಇದು ಅದರಲ್ಲಿ ಹೇಳಿದ್ದಾರೆ. ಸೊ ವಾಟರ್ ಅಲ್ಲಿ ಅವರು ನಿಮಗೆ ಕೇಳಿದ್ರೆ ಕೊಡ್ತಾರೆ ಎಕ್ಸಾಮ್ ಹಾಲ್ ಅಲ್ಲಿ. ಓಕೆ, ಸೊ ಈ ರೀತಿ ಪೌಚ್ ಆ ತರದ್ದೇನು ತಗೊಂಡ್ ಹೋಗ್ಬೇಡಿ. ಆಮೇಲೆ ಹ್ಯಾಂಡ್ ಕರ್ಚಿಫ್, ಇದು ಏನು ಕೋಲ್ಡ್ ಆಗಿದೆ ಹ್ಯಾಂಡ್ ಕರ್ಚಿಫ್ ಬೇಕು ಅಂತಂದ್ರೆ ಅದನ್ನ ನೀವು ಒಂದ್ಸರಿ ಇನ್ವಿಜಿಲೇಟರ್ ಹತ್ರ ಕೇಳ್ಕೊಂಡು, ಪರ್ಮಿಷನ್ ಕೇಳ್ಕೊಂಡು ಒಳಗಡೆ ತಗೊಂಡ್ ಹೋಗ್ಬೋದು. ಓಕೆ, ಸೊ ಕೆಲವೊಬ್ಬರಿಗೆ ಬರಿಬೇಕಾದ್ರೆ ಸ್ವೆಟ್ ಆಗ್ತಿರುತ್ತೆ, ಅವರು ಹ್ಯಾಂಡ್ ಕರ್ಚಿಫ್ ಇಟ್ಕೊಂತೀವಿ ಅಂತ
ನೀವೇನಾದ್ರೂ ಕೇಳಿದ್ರೆ ಅದನ್ನ ಒಂದ್ಸರಿ ಕೇಳಿ. ಅವಾಗ ಬೇಕಿದ್ರೆ ಟಿಶ್ಯೂ ಪೇಪರ್ನೋ ಹ್ಯಾಂಡ್ ಕರ್ಚಿಫ್ನೋ ಇಲ್ಲ ಅಲೋ ಮಾಡ್ತಾರೆ. ಓಕೆ, ಸೊ ಇದಿಷ್ಟು ಇರುವಂತದ್ದು. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಚಾಕ್ಲೇಟ್ ತಿನ್ಬೇಕು ಮಧ್ಯಕ್ಕೆ ನನಗೆ ಬೇಕಾಗುತ್ತೆ, ಏನಾದ್ರು ಚಿಪ್ಸ್ ತಿನ್ಬೇಕು ಮಧ್ಯಕ್ಕೆ ಏನಾದ್ರು ಬೇಕಾಗುತ್ತೆ, ಆ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ. ಏನೂ ಫುಡ್ ಐಟಮ್ಸ್, ಸಣ್ಣ ಪುಟ್ಟ ಫುಡ್ ಐಟಮ್ಸ್ ಏನೂ ಅಲೋ ಅಲ್ಲಿ ಇರೋದಿಲ್ಲ. ಗೊತ್ತಾಯ್ತು? ಸೊ ದಿಸ್ ಇಸ್ ದ ಡ್ರೆಸ್ ಕೋಡ್ ಅಂಡ್ ಎವ್ರಿಥಿಂಗ್ ಅಬೌಟ್ KCET 2025 ಎಕ್ಸಾಮ್. ಇನ್ನು ಏನಾದ್ರೂ ಹೊಸದಾಗಿ ಅವರು ಇನ್ಫಾರ್ಮೇಶನ್ ರಿಲೀಸ್ ಮಾಡಿದ್ಮೇಲೆ ಆಡ್ ಮಾಡಿದ್ರು ಅಂತ ಅಂದ್ರೆ ನಾನು ಮತ್ತೊಂದು ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ whoever not subscribed this channel, do subscribe, share this with your friends and press the bell icon for upcoming videos. KCET ಪ್ರಿಪರೇಷನ್ ಗೆ ನಾನು ವಿಡಿಯೋಸ್ ಇಲ್ಲಿ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ.